ಬೆಳಿಗ್ಗೆ ಎದ್ದ ತಕ್ಷಣ ಒಂದು 20 ಸರಿ ಸೀನ್ತಾನೆ. ಸ್ವಲ್ಪ ಧೂಳು ಬಂದರೆ ಸಾಕು. ನನ್ನ ಮಗಳಿಗೆ ಬೆಳಿಗ್ಗೆ ಥಂಡಿ ಒಂದು ಸ್ವಲ್ಪ ಹೋದರೂ ಸಾಕು ಸೀನಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಕ್ಷಿ ಅಂತ. ಹೀಗೆ ಅಲರ್ಜಿಕ್ ರೈನೈಟಿಸ್ ಅನ್ನೋಂಥದ್ದು ಎಷ್ಟು ಹೆಚ್ಚಾಗಿ ಬಾಧೆ ಆಗ್ತದೆ ಇತ್ತೀಚಿನ ಮಕ್ಕಳಲ್ಲಿ ಅಂದರೆ, ಅದು ಸಣ್ಣ ಪುಟ್ಟ ವಿಷಯಕ್ಕೂ ಸ್ನೀಜಿಂಗ್ ಮಾಡಿ ಹೊರಗೆ ಹಾಕೋದು. ವಾಸ್ತವದಲ್ಲಿ ಇದೇನು ಮತ್ತು ಹೇಗೆ ನಿಯಂತ್ರಿಸ್ಬೋದು ಅಂತ ಒಂದು ಅಲರ್ಜಿ ಮಾತ್ರೆಯನ್ನು, ಸಿಟ್ರಿಜಿನೋ, ಲಿವೋ ಸಿಟ್ರಿಜಿನೋ ಅಥವಾ ಮೌಂಟಾಲುಕಾಸ್ಟೋ ಈ ಥರದೊಂದು ಅಲರ್ಜಿ ಮಾತ್ರೆಯನ್ನು ನುಂಗಿ ಮತ್ತೊಂದು 2 ದಿನ ಬರಲಿಲ್ಲ ಡಾಕ್ಟ್ರೆ ಅಂತ ಹೇಳೋರು ಇದ್ದಾರೆ. ಮೊದಲು ಒಂದು 3-4 ದಿನಕ್ಕೆ ಒಂದ್ಸರಿ ನುಂಗ್ತಾ ಇದ್ದೆ, ಈಗ ದಿನ ಒಂದು ನುಂಗ್ತಾ ಇದ್ದೀನಿ, ಆದರೂ ಅದೇನು ಬಿಟ್ಟಿಲ್ಲ ಅಂತ. ಮತ್ತು ನನ್ನ ಶರೀರದ ತೂಕ ಈ ಮಾತ್ರೆ ತೊಗೊಳ್ಳೋದ್ರಿಂದ ಹೆಚ್ಚಾಗಿದೆ. ಸೊ ಈ ಥರದ ಮತ್ತು ನಿದ್ದೆನೇ ಬರ್ತದೆ ನನ್ನ ಕೆಲಸ ಮಾಡುವಾಗ ಇದು ಮಾತ್ರೆ ನುಂಗಿದ್ರೆ. ಈ ಥರದ್ದೆಲ್ಲ ಇದ್ದಾವೆ. ಹಾಗಾದರೆ ಪರ್ಮನೆಂಟ್ ಸೊಲ್ಯೂಷನ್ನೇ ಇಲ್ವಾ ಅಲರ್ಜಿಕ್ ರೈನೈಟಿಸ್ಗೆ? ಖಂಡಿತವಾಗ್ಲೂ ಇದೆ. ಏನು ಅಂತ ನೋಡೋದು. ಅದು ಯಾವುದೇ ಕಾಯಿಲೆ ಏನು ಅಂತ ಗೊತ್ತಾಗ್ದೇ ಪರ್ಮನೆಂಟ್ ಸೊಲ್ಯೂಷನ್ ಹೇಗೆ ಮಾಡೋಕ್ಕೆ ಸಾಧ್ಯ? ನೋಡಿ, ಈಗ ಯಾರ್ಯಾರಿಗೆ ಅಲರ್ಜಿಕ್ ರೈನೈಟಿಸ್ ಅಂತ ಇದೆಯೋ, ಯಾರಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಅಕ್ಷಿ ಬರ್ತದೆ, ಸ್ವಲ್ಪ ಜ್ವರ, ನಕ್ಕರೆ ಅಥವಾ ಸಂಜೆ ಅಷ್ಟೊತ್ತಿಗೆ ಒಂದೊಂದು ಸರಿ ಉಸಿರಿನಾಳದಲ್ಲಿ ಶಬ್ದ ಬರ್ತದೋ, ಇಂಥ ಕಂಡೀಷನ್ ಇರೋರು ಒಂದು ಸ್ವಲ್ಪ ಗಮನಿಸ್ಕೊಳ್ಳಿ. ನಿಮ್ಮ ಆಹಾರದಲ್ಲಿ ಅತಿ ಹೆಚ್ಚಾಗಿ ಸ್ವೀಟ್ ತಿಂತಾ ಇರ್ತೀರಿ, ಇಲ್ಲ ಅಂದರೆ ಹುಳಿಯನ್ನು ಹೆಚ್ಚಾಗಿ ಬಳಸ್ತಾ ಇರ್ತೀರಿ, ಇಲ್ಲ ಅಂದರೆ ಈ ಫ್ರೈಡ್ ರೈಸ್ಗಳನ್ನ, ಮೇಲಿನಿಂದ ಎಣ್ಣೆ ಕಲಿಸುವಂತಹ ಪದಾರ್ಥಗಳನ್ನು ಹೆಚ್ಚು ತಿಂತಾ ಇರ್ತೀರಿ. ಹೌದು ತಾನೆ? ಇದು ಅಲರ್ಜಿಯ ಮೂಲ. ನೋಡ್ರಿ, ಎಲ್ಲರಿಗೂ ಡಸ್ಟ್ ಇದೆ ಜಗತ್ತಲ್ಲಿ, ಎಲ್ರಿಗೂ ಥಂಡಿ ಅನ್ನೋದಿದೆ. ಆದರೆ ನಿಮಗಷ್ಟೇ ಯಾಕೆ ಅಲರ್ಜಿ ಬರ್ತಾ ಇದೆ? ನಿಮಗಷ್ಟೇ ಯಾಕೆ ಸ್ನೀಸಿಂಗ್ ಬರ್ತದೆ? ಡಸ್ಟಲ್ಲಿ ಎಲ್ಲರಿಗೂ ಇರೋರಿಗೆ ಬರಬೇಕಿತ್ತಲ್ಲ. ನಿಮ್ಮ ಶರೀರದಲ್ಲಿ ಡಸ್ಟಿಗೆ ರಿಯಾಕ್ಟ್ ಮಾಡುವಂಥದ್ದು, ಪ್ರತಿಕ್ರಿಯೆ ಮಾಡಿ ಹೊರಗೆ ಹಾಕುವಂಥ ಒಂದು ಅಂಶ ಹೆಚ್ಚಾಗಿ ಕೂತಿದೆ. ಇದನ್ನು ನಾವು ಆಟೋ ಇಮ್ಯೂನ್ ಅಂತ ಕರಿತೀವಿ. ಅಂದರೆ ಅನಗತ್ಯವಾಗಿ ಬಂದು ಕೂತ್ಕೊಳ್ಳುವಂಥದ್ದು ಅಂತ. ಒಂದು ಸಣ್ಣ ಪುಡಿ, ಇಷ್ಟು ಡಸ್ಟ್, ಒಂದು ಹೂವಿನ ಮಕರಂದ ಸಣ್ಣದು ಇಷ್ಟು ಪುಡಿ ಬಂದರೆ ಸಾಕು 20-30 ಸೀನಿನ ಹೊರಗೆ ಹಾಕ್ತೀವಿ. ಅಂದರೆ ಅಷ್ಟು ನಮ್ಮ ಶರೀರದ ಸೈನಿಕರು ಬಂದು ಕೂತ್ಕೋತಾರೆ. ಏನೋ ಬಂದುಬಿಡ್ತು ಬಾಡಿಗೆ, ಏನೋ ದೊಡ್ಡ ಅನಾಹುತ ಆಯಿತು ಅಂತೇಳಿ. ಇಂತಹ ಸೈನಿಕರು ತಮ್ಮ ತಾವೇ ಸ್ಟಿಮ್ಯುಲೇಟ್ ಆಗಿ ಹೊರಗೆ ಬಂದಾಗ ಇಷ್ಟೇ ಡಸ್ಟನ್ನು ಹೊರಗೆ ಹಾಕಿದ ಮೇಲೆ ಉಳಿದದ್ದೇನು ಮಾಡಬೇಕು? ಅಷ್ಟನ್ನು ಶರೀರದ ಮೇಲೆ ಪ್ರಯೋಗ ಮಾಡಬೇಕು. ಅಷ್ಟು ಶಸ್ತ್ರಗಳನ್ನು ಬಿಟ್ಟಾಗಿದೆ, ಶರೀರದ ಮೇಲೆ ಪ್ರಯೋಗ ಸ್ಟಾರ್ಟ್ ಆಗ್ತದೆ. ಹಾಗಾಗಿ ನಮಗೆ ಅಲರ್ಜಿ ಬರ್ತಾ ಇದೆ. ವಾಸ್ತವದಲ್ಲಿ ಮೂಗಿನಲ್ಲಿ, ಗಂಟಲ್ಲಿ ಏನಾಗ್ತದೆ, ಒಂದು ಸಣ್ಣ ಡಸ್ಟು ಬಂತು ಅಂತ ಇಟ್ಕೊಳ್ಳಿ, ಅದೊಂದು ಸ್ವಲ್ಪ ಊತ ಬರಬೇಕು. ಪ್ರಾಕೃತವಾಗಿ ಎಲ್ರಿಗೂ, ನನ್ನನ್ನು ಸೇರ್ಕೊಂಡು ಎಲ್ರಿಗೂ ಸಣ್ಣದಾಗಿ ಒಂದು ಸ್ವಲ್ಪ ಊತ ಬರಬೇಕು. ಊತ ಬಂದುಬಿಟ್ಟು ಆ ಡಸ್ಟ್ ಪಾರ್ಟಿಕಲ್ ಇರ್ಬೋದು, ಮಕರಂದ ಇರ್ಬೋದು, ಥಂಡಿ ಇರ್ಬೋದು, ಅದನ್ನು ಊತ ಬಂದುಬಿಟ್ಟು ಅದನ್ನು ಹೊರಗೆ ಹಾಕ್ತದೆ. ಇದು ವೆರಿ ಕಾಮನ್. ಅಲರ್ಜಿಕ್ ರೈನೈಟಿಸ್ ಇರೋರಲ್ಲಿ ಎಷ್ಟು ಊತ ಬರಬೇಕಿತ್ತೋ ಅದರ 100 ಪಟ್ಟು ಬಂದ್ಬಿಡು. ಇಷ್ಟೇ ಬರಬೇಕಾಗಿತ್ತು, ಅವ್ರು ಇಷ್ಟೊಂದು ಬರ್ತಾಯಿತ್ತು. ಎಷ್ಟು ಸ್ಪಂದಿಸಬೇಕು ಅಂತ. ಸಣ್ಣ ಒಂದು ತೊಂದರೆಗೆ ದೊಡ್ಡ ಕೋಲ್ ತಗೊಂಡ್ಬರೋದು. ಸೊ ಹಿಂಗ್ಯಾಕೆ ಬರ್ತದೆ ನಮ್ಮ ಶರೀರದ ಇಮ್ಯುನಿಟಿ ಅಂತಂದರೆ, ನಾವು ಅದಕ್ಕೆ ಇಮ್ಯುನಿಟಿಗೆ ಏನನ್ನೋ ಫೀಡ್ ಮಾಡ್ತಾ ಇದ್ದೀವಿ. ನಾನು ಹೇಳಿದ್ನಲ್ಲ, ಹುಳಿ, ಎಣ್ಣೆ ಮತ್ತು ಈ ಪದಾರ್ಥಗಳನ್ನ ಫೀಡ್ ಮಾಡಿದರೆ, ಆ ಫೀಡ್ ಮಾಡಿರ್ತಕ್ಕಂಥ ಪದಾರ್ಥಗಳು ಅಲರ್ಜಿ ಅಂತ ಹೇಳ್ತಾರೆ ಬಾಡಿ. ನನಗೆ ಇದೇನೋ ಬೇಡವಾಗಿರೋಂಥ ವಸ್ತು ಇದೆ ಅಂತ. ಸೊ ಒಂದು ಡಸ್ಟ್ ಬಂತು ಅಂದ್ಕೊಳ್ಳಿ, ಈಗಾಗಲೇ ನಿಮ್ಮ ಬಾಡಿ ಒಳಗೆ ಎಣ್ಣೆ ಅಂಶ ಅಥವಾ ಸಕ್ಕರೆ ಅಂಶ, ಹುಳಿ ಅಂಶ ತುಂಬ ಇದೆ ಅಂತ ಅಂದ್ಕೊಳ್ಳಿ. ಸ್ವಲ್ಪ ಊತ ಬರೋ ಜಾಗದಲ್ಲಿ ಇವೆಲ್ಲವೂ ಸೇರ್ಕೊಂಡು ಹೆಚ್ಚು ಊತವನ್ನು ಉಂಟು ಮಾಡಿಬಿಡ್ತವೆ. ಆವಾಗ ನಾವು ಡಸ್ಟನ್ನು ಬಿಡ್ತೀವಿ, ಡಸ್ಟ್ ಅಲರ್ಜಿ ಅಂತ ಕರಿತೀವಿ. ವಸ್ತುದಲ್ಲಿ ಡಸ್ಟ್ ಅಲ್ಲ, ಈ ಸಮಸ್ಯೆ ಜಾಸ್ತಿ. ಊದ್ಕೊಂಡ್ಮೇಲೆ ಅದರೊಳಗೆ ಇರ್ತಕ್ಕಂತಹ ಜಲಾಂಶ, ನೀರಿನ ಅಂಶ ಎಲ್ಲ ಇಳಿದು ಹೋಗೋವರೆಗೂ ಅದು ಬರೋದೇ. ಕೆಲವರಿಗೆ ಇಳಿದು ಹೋದ್ಮೇಲೂ ಬರ್ತದೆ. ಇದು ವಾತಜ ಪ್ರತಿಶಾಯ ಅಂತ ಆಗ್ತದೆ. ಇದು ತುಂಬ ಕಠಿಣವಾಗ್ತದೆ ಚಿಕಿತ್ಸೆಗೆ. ಸೊ ಇಂತಹ ಕಾರಣಗಳನ್ನು ನಾವು ಬಿಡದೆ ಬರೀ ನಾನು ಮಾತ್ರೆ ನುಂಗ್ಬಿಟ್ಟು ಇವತ್ತು ಅದನ್ನು ಸಪ್ರೆಸ್ ಮಾಡಿದ್ದೀನಿ ಅಂದರೆ ಏನಾಗುತ್ತೆ ತೊಂದರೆ ನೋಡೋಣ. ಸಪ್ರೆಸ್ ಮಾಡಿದ್ವಿ, ನಮ್ಮ ಇಮ್ಯುನಿಟಿ ಸಿಸ್ಟಮನ್ನು ಸಪ್ರೆಸ್ ಮಾಡಿದ್ವಿ, ಏನಾಗುತ್ತೆ? ಇಮ್ಯೂನ್ ಸಪ್ರೆಸ್ ಆಯಿತು ಅಂತ ಹೇಳಿದ್ರೆ ಇನ್ಯಾವುದೋ ದೊಡ್ಡ ಕಾಯಿಲೆ ಬರ್ತದೆ. ನಾವು ಅದನ್ನು ಅನಿಸ್ತೀವಿ, ನಾವು ಇವತ್ತು ಅಲರ್ಜಿನ ನಿಯಂತ್ರಿಸ್ತೀವಿ ಅಂತ. ಈ ಮಾತ್ರೆಗಳು ತೊಗೊಂಡ್ಮೇಲೆ ನಿಮಗೆ ಸಾಮಾನ್ಯವಾಗಿ ಸೀನು ಬರೋದು ನಿಲ್ತದೆ, ಮೂಗು ಸೋರೋದು ನಿಲ್ತದೆ, ಆದರೆ ಕಫ ಕಟ್ಕೊಳ್ತದೆ. ಅಂದರೆ ಅದು ಹೋಗಲಿಲ್ಲ, ಈ ಸ್ಥಳವನ್ನು ಬಿಟ್ಟು ಪುಪ್ಪುಸಕ್ಕೆ ಅಥವಾ ಶ್ವಾಸಕೋಶಗಳಿಗೆ ಬಂತು ಅಂತ. ಸೊ ಶ್ವಾಸಕೋಶಗಳಿಗೆ ಬರೋದು ಒಳ್ಳೇದಾ? ಮೂಗಿಲಿರುವಂಥದ್ದು ತಗೊಂಡೆತ್ತಿ ಶ್ವಾಸಕೋಶಕ್ಕೆ ಹಾಕ್ಕೊಳ್ಳೋದು ಒಳ್ಳೇದಾ? ಆಯಿತು, ಶ್ವಾಸಕೋಶಗಳಿಗೂ ಅಲ್ಲೂ ನಿಯಂತ್ರಿಸಕ್ಕೆ ಇನ್ನೇನೋ ಇನ್ಹೇಲರ್ ಕ್ಯಾಪೋ ಏನೋ ತೊಗೊಂಡ್ರಪ್ಪ. ಆಮೇಲೆ ಏನಾಗ್ತದೆ? ಅದೇನು ಬೇರೆ ಆರ್ಗನ್ಗಳು, ಸ್ಕಿನ್ ತೊಗೊಳ್ತದೆ ಅಥವಾ ಲಿವರ್, ಪ್ಯಾಂಕ್ರಿಯಾಸನ್ನು ತೊಗೊಳ್ತದೆ. ಆವಾಗ ಅದು ಡಯಾಬಿಟಿಸಾಗಿ ಕನ್ವರ್ಟ್ ಆಗ್ತದೆ, ಅಥವಾ ಇನ್ನೇನು ನಾವು ನೋಡಿರೋ ಹಾಗೆ ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗೋದನ್ನು ನೋಡಿದ್ವಿ. ಸೊ ಹೀಗೆ ಒಂದು ಮಾತ್ರೆಯಿಂದ ಅದನ್ನು ನಿಯಂತ್ರಿಸ್ಬೇಕಾ, ಅದು ಬರದಂಗೆ ನೋಡ್ಕೋಬೇಕಾ ಅಂತ. ಸೊ ಈ ಅಲರ್ಜಿಕ್ ರೈನೈಟಿಸ್ ಅನ್ನುವಂತಹ ಊತ ಏನಿದೆಯಲ್ಲ, ಮೂಗೊಳಗೆ ಬರುವಂಥದ್ದು, ಗಂಟೊಳಗೆ ಬರುವಂಥ ಊತ ಏನಿದೆಯಲ್ಲ, ಈ ಊತ ಕಾರಣವನ್ನು ನಿಯಂತ್ರಿಸಿದರೆ ಆಯುರ್ವೇದದಲ್ಲಿ ಅತ್ಯಂತ ಸುಲಭ, ಅತ್ಯಂತ ಸರಳವಾಗಿ ಸಣ್ಣ ಸಣ್ಣ ಔಷಧಿಗಳಿಂದ ನಿಯಂತ್ರಿಸಿ. ನೀವು ಅದಕ್ಕೆ ಇತ್ತೀಚೆಗೆ ಎಲ್ಲ ಕಡೆ ಓದಿ ನೋಡ್ತಾ ಇದ್ದೀರಿ, ಅರಿಶಿಣವನ್ನು ತಿಂದರೆ ಒಳ್ಳೆಯದಾಗ್ತದೆ, ಅರಿಶಿಣವನ್ನು ದಿನ ತಿನ್ನಿರಿ, ತುಳಸಿ ಎಲೆಗಳನ್ನು ತಿನ್ನಿರಿ, ಹೀಗೆಲ್ಲ
ಪ್ರಚಾರ ನಡೀತಾನೆ ಇದೆ. ನೋಡಿ, ನಾವು ಹುಡುಕ್ಬೇಕಾಗಿದ್ದು ಮೂಲ ಕಾರಣವನ್ನು. ಕಾಯಿಲೆ ಬಂದಾದ್ಮೇಲೆ ಅದನ್ನು ರಿಪೇರಿ ಮಾಡುವಂಥ ವಿಷಯ ಅಲ್ಲ. ಅದನ್ನು ಅರಿಶಿನ ತಿಂದರೆ ಹೆಚ್ಚು ತಿಂದರೆ ಹೀಟ್ ಆಗುತ್ತೆ ಬಾಡಿ, ಇನ್ನೇನಾಗುತ್ತೆ. ಸೊ ಹೀಗಲ್ಲ, ಪದ್ಧತಿ ಹಾಗಲ್ಲ. ಇದು ಯಾವ ಕಾರಣದಿಂದ ಬಂತು ಅನ್ನೋದನ್ನು ಕಂಡುಕೊಂಡು ಅದನ್ನು ನಿಯಂತ್ರಿಸಲು ತುಂಬ ಜಾಣತನ. ಸೊ ಅಲರ್ಜಿಕ್ ರೈನೈಟಿಸ್ಗೆ ಕೇವಲ ಕಫ ಉತ್ಪತ್ತಿ ಆಗುವಂಥದ್ದೆಲ್ಲ ಕಾರಣ ಅಲ್ಲ. ನೀವು ನಿದ್ದೆಗೆಟ್ಟಿ ಅಂತ ತಿಳ್ಕೊಳ್ಳಿ, ಈ ದೊಡ್ಡ ಕರಡಿನಲ್ಲಿ ವಾತ ಅಂತ ಇರ್ತದೆ ಕೆಳಗಡೆಗೆ, ಅಲ್ಲೇ ಉತ್ಪತ್ತಿ ಆಗುವಂಥದ್ದು. ಅದ ಪ್ರತಿಹತಃ ವಾಯು ಅಂತ ಆಚಾರ ಇರ್ತದೆ. ಇಲ್ಲಿ ಹತವಾಗಿರ್ತದೆ. ಪ್ರತಿಹತ ವಾಯು ಅಂದರೆ ಉರ್ದು ಮುಖದಲ್ಲಿ ಬಂದಿರತಕ್ಕಂಥ ಅಥವಾ ಮೇಲ್ಮುಖವಾಗಿ ಚಲಿಸ್ತಕ್ಕಂಥ ವಾತ ಉತ್ಪತ್ತಿ ಆಗಿರುವಂತಹ ಊತ ಏನಿದೆಯಲ್ಲ ಬಾಡಿ ಒಳಗೆ, ಸ್ವೆಲ್ಲಿಂಗ್ ಇದೆಯಲ್ಲ ಮೂಗುಗಳಿಗೆ, ಆ ಸ್ವೆಲ್ಲಿಂಗ್ನಿಂದ ದ್ರವರೂಪ ಮಾಡಿ ಹೊರಗೆ ಹಾಕುವಂಥದ್ದು. ಇದು ಎರಡೂ ಕಾರಣಗಳು ಇದೆ, ಕೇವಲ ಊತ ಅಲ್ಲ. ಒಂದು ವಾತ ಬಂದ್ಬಿಟ್ಟು ಅದನ್ನು ಹೊರಗೆ ಹಾಕೋದು, ನಿಯಂತ್ರಿತ ತಪ್ಪಿ ಹೊರಗೆ ಹಾಕುವಂಥದ್ದು, ನಿಯಂತ್ರಣ ತಪ್ಪಿ ಹೊರಗೆ ಹಾಕುವಂಥದ್ದು, ಮತ್ತು ನಿಯಂತ್ರಣ ತಪ್ಪಿ ಇಮ್ಯೂನ್ ಸಿಸ್ಟಮನ್ನು ಟ್ರಿಗರ್ ಮಾಡೋಂಥದ್ದು. ಸೊ ಈಗ ಅನಿಯಂತ್ರಿತವಾಗಿ ಟ್ರಿಗರ್ ಆಯಿತು ಇಮ್ಯೂನ್ ಸಿಸ್ಟಮ್ ಅಂತ ಹೇಳಿದ್ರೆ, ಅದು ಎಲ್ಲಿದೆಯೋ ಬಾಡಿಯೊಳಗೆ ಕಫ ಇದೆಯೋ ಅದೆಲ್ಲದನ್ನು ಹೊರಗೆ ಹಾಕೋಕ್ಕೆ ಪ್ರಯತ್ನ ಮಾಡ್ತದೆ. ಕೆಲವರಿಗೆ ವಾಂತಿ ಆಗ್ತದೆ. ಸೊ ವಾಂತಿ ಆದಾಗ ತುಂಬ ರಿಲೀಫ್ ಆಗಿಬಿಡ್ತದೆ, ಯಾಕಂದರೆ ಮೇಜಾರಿಟಿ ಆಫ್ ದ ಕಫ ಹೊರಗೆ ಹೋಗ್ತದೆ, ಅವ ಟ್ರಿಗರಿಂಗ್ ಫ್ಯಾಕ್ಟ್ರು ನಿಂತೋಗ್ತದೆ. ಸೊ ಹೀಗೆ ನಾವು ಆಯುರ್ವೇದದಲ್ಲಿ ಕಫವನ್ನು, ಪಿತ್ತಸ್ಥಾನದಲ್ಲಿ ಇರುವಂತಹ ಕಫವನ್ನು ಕಂಟ್ರೋಲ್ ಮಾಡಿಬಿಟ್ರೆ ತುಂಬ ಬೇಗ ನಿಯಂತ್ರಣಕ್ಕೆ ಬರೋದಲ್ಲದೆ ಪರ್ಮನೆಂಟಿಗೆ ವಾಸಿ ಕೂಡ ಆಗ್ತದೆ. ಹಾಗಾಗಿ ಇಲ್ಲಿ ಕೇವಲ ಔಷಧಿಗಳ ಮೇಲೆ ನಿರ್ಧಾರ ಆಗೋಕ್ಕಿಂತ ನಮ್ಮ ಆಹಾರಗಳು ವೆರಿ ಇಂಪಾರ್ಟೆಂಟ್. ಅಲರ್ಜಿಕ್ ರೈನೈಟಿಸ್ ವಿಷಯಕ್ಕೆ ಆಹಾರನೇ ತುಂಬ ಇಂಪಾರ್ಟೆಂಟ್. ನೀವು ಡಸ್ಟ್ಗೆ ಹೋಗಬೇಡಿ, ಬಿಸಿಲಿಗೆ ಹೋಗಬೇಡಿ, ಜೀವನ ಏನು ಮಾಡೋಣ? ಡಸ್ಟ್ಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರೆ ಮನೇಲಿ ಇರೋಕ್ಕಾಗ್ತದ? ಥಂಡಿಗೆ ಹೋಗಬೇಡಿ ಅಂದ್ರೆ ಮನೇಲಿ ಇರೋಕ್ಕಾಗ್ತದ? ಇದಲ್ಲ ವಿಷಯ, ಅದಲ್ಲ. ಥಂಡಿಗೆ ಎಕ್ಸ್ಪೋಸ್ ಆಗೋದು, ಡಸ್ಟ್ಗೆ ಹೋಗೋದು ವಿಷಯ ಅಲ್ಲ. ನೀವು ಅದನ್ನು ಟ್ರಿಗರ್ ಮಾಡ್ದಂಗೆ ಏನು ಮಾಡ್ಕೋಬೇಕು. ಸೊ ಆ ವಿಷಯನ ಆಯುರ್ವೇದ ವಿಶದವಾಗಿ ಹೇಳ್ತದೆ. ಮತ್ತು ಅದರೊಟ್ಟಿಗೆ ಸಣ್ಣ ಔಷಧಿ ಮಾಡಿದರೆ ವಾತ ಅನುಲೋಮನ ಮಾಡೋದು ಹೇಗೆ, ಈ ಕಫ ಶೇಖರಣೆ ಆಗದೇ ಇರೋದು ಹೇಗೆ, ಇದನ್ನು ನೋಡ್ಬೋದು. ಮತ್ತು ಇದು ನಿರಂತರ ಔಷಧಿಗಳೇನಲ್ಲ, ಖಂಡಿತವಾಗ್ಲೂ ಕೆಲವು ಕಾಲ ಔಷಧಿಗಳನ್ನು ಮಾಡಿ ಆ ನಂತರ ಅದನ್ನು ಬರೆದಾಗಿ ನೋಡ್ಕೊಳ್ಳೋದಕ್ಕೆ ಆಯುರ್ವೇದದಲ್ಲಿ ತುಂಬ ದೊಡ್ಡ ಒಂದು ವ್ಯವಸ್ಥೆ ಇದೆ. ಒಂದು ವೇಳೆ ಇದನ್ನು ಬಿಟ್ಕೊಂಡ್ರೆ ಏನಾಗುತ್ತೆ ನೋಡೋಣ. ಅಲರ್ಜಿಕ್ ರೈನೈಟಿಸ್ನ ಬಿಟ್ಕೊಂಡು ಎಲ್ಲ ಅಸ್ತಮ ರೋಗಿಗಳನ್ನ ಕೇಳಿ, ಗಂಟಲಲ್ಲಿ ಉಸಿರು ಕಟ್ಕೊಂಡ್ಬಿಟ್ಟು ಒದ್ದಾಡ್ತಾರಲ್ಲ ಅಂತ ಎಲ್ಲ ಅಸ್ತಮ ರೋಗಿಗಳನ್ನು ನೋಡಿ, ಅವರೆಲ್ಲರಿಗೂ ಪ್ರಾರಂಭದಲ್ಲಿ ಸ್ನೀಸಿಂಗ್ ಇರ್ತದೆ, ಅಕ್ಷಿ ಇರ್ತದೆ. ಆ ನಂತರ ಅದನ್ನು ಸ್ನೀಸಿಂಗ್ ಅನ್ನುವಂಥದ್ದು ಪರಿವರ್ತನೆ ಅಂದರೆ ಮುಂದಿನ ಹಂತಕ್ಕೆ ಹೋಗಿ ಬ್ರಾಂಕೈಟಿಸ್ ಆಗುತ್ತೆ, ಅದರ ಮುಂದಿನ ಹಂತಕ್ಕೆ ಹೋಗಿ ಮತ್ತೆ ಅಸ್ತಮ ಕನ್ವರ್ಟ್ ಆಗ್ತದೆ. ಹಾಗಾಗಿ ಈ ಅಸ್ತಮ ಆಗೋದಕ್ಕೆ ಮೊದಲು ಅದು ಅಲರ್ಜಿಕ್ ರೈನೈಟಿಸ್ ಅಥವಾ ಅಕ್ಷಿ ಆಗಿರ್ತದೆ. ನೋಡಿ ಎಷ್ಟೊಂದು ಜನ ಎಲ್ಲರೂ ನೋಡ್ಕೊಂಡು, ಅಲರ್ಜಿ ಇತ್ತು ಸರ್, ಅಕ್ಷಿ ಇತ್ತು, ತಾನೇ ನಿಲ್ತು, ಅದು ಈಗ ಅಸ್ತಮ ಆಗಿದೆ. ಸೊ ಸಾಕಷ್ಟು ಜನ ಅದನ್ನು ಹೇಳ್ತಾರಲ್ವ. ಸೊ ಹಾಗಾಗಿ ಈ ವ್ಯವಸ್ಥೆ ಏನಿದೆ ಅಲ್ಲ, ಇದನ್ನು ನಾವು ಪ್ರಾರಂಭದಲ್ಲೇ ನಿಯಂತ್ರಿಸಿದರೆ, ಅಂದರೆ ಪ್ರಾರಂಭದಲ್ಲೇ ಸ್ನೀಸಿಂಗ್ ಬರದ ಹಾಗೆ ನಿಯಂತ್ರಿಸಿದರೆ ಅದು ಅಸ್ತಮ ಆಗದಂತೆ ತಡಿಬೋದು. ಒಂದ್ಸರಿ ಅಸ್ತಮ ಆಯಿತು ಅಂತ ಹೇಳಿದ್ರೆ ಚಿಕಿತ್ಸೆ ಉಂಟಾ? ಸೊ ಅಸ್ತಮಕ್ಕೆ ಏನು ಮಾಡೋದು? ಇನ್ಹೇಲರ್ ತಗೊಳ್ಳೋದು ಅಥವಾ ಅಸ್ತಮಕ್ಕೆ ತಗೊಳ್ಳೋಂಥ ಯಾವುದೇ ಮಾತ್ರೆಗಳು ಮೂಳೆಯನ್ನು ಕರಗಿಸುತ್ತೆ ಅಥವಾ ಮೂಳೆಗೆ ಶಕ್ತಿಯನ್ನು ಕಮ್ಮಿ ಮಾಡ್ತದೆ. ನೋಡಿ, ಒಂದು ಇನ್ಹೇಲರ್ ತೊಗೊಂಡ್ರೆ, ನೆಬುಲೈಸೇಷನ್ ತೊಗೊಂಡ್ರೆ ಉಸಿರಾಟ ಕಷ್ಟ ಆಗಿದೆ ಅಂತ ಬಾಡಿ ನಡುಗೆ ಹೋಗುತ್ತೆ ಕೆಲವರು. ಯಾಕೆ? ಮಸಲ್ಸಲ್ಲಿರುವಂಥ ಕ್ಯಾಲ್ಸಿಯಂ ಹೊರಗೆ ಬರ್ತದೆ, ಬಾಡಿ ನಿಲ್ಲೋಕ್ಕಾಗಲ್ಲ, ನಿಯಂತ್ರಣ ತಪ್ಪಿ ಸ್ವಲ್ಪ ನಡುಗಕ್ಕೆ ಸ್ಟಾರ್ಟ್ ಆಗ್ತದೆ. ಕೆಲವರು ನಂಗೆ ಬೇಡಪ್ಪ ಇದು ಏನೋ ಆಗುತ್ತೆ ನನಗೆ ಅಂತ ಹೇಳ್ತಾರೆ. ಸೊ ಹೀಗೆ ನಿರಂತರವಾಗಿ ನಾವು ರೋಟಾ ಇನ್ಹೇಲರ್, ಇನ್ನೊಂದು ಇದನ್ನು ಸ್ಟೆರಾಯ್ಡಲ್ ಇನ್ಹೇಲರ್ಸ್ ತಗೋತಾ ಹೋದರೆ ಮೂಳೆಗಳಲ್ಲಿರ್ತಕ್ಕಂತಹ ಕ್ಯಾಲ್ಸಿಯಮ್ ಸವಿತಾ ಹೋಗ್ತದೆ. ಸೊ ಅದನ್ನು ತುಂಬಿಸೋಕ್ಕೆ ಮತ್ತು ಕ್ಯಾಲ್ಸಿಯಂ ಸಾಧ್ಯನೇ ಇಲ್ಲ, ಕ್ಯಾಲ್ಸಿಯಮಿಂದ ಮೂಳೆಯನ್ನು ತುಂಬಿಸುವಂಥದ್ದು. ಎಷ್ಟು ಜನ ಕ್ಯಾಲ್ಸಿಯಂ ಮಾತ್ರ ತಗೋತಾರೆ, ಮೂಳೆ ತುಂಬ್ತಾ ಇದೆ ಮತ್ತು ಹಾಗೆ ಸವೆಯೋದು ನಿಂತೇ ಇಲ್ಲ, ಅದರ ಪ್ರಕ್ರಿಯೆನೇ ಬೇರೆ ಇದೆ. ಸೊ ಹೀಗೆ ನಾವು ಶರೀರದ ಮೂಲಧಾತುವಾಗಿರ್ತಕ್ಕಂತಹ ಮೂಳೆಯನ್ನು ಹಾಳು ಮಾಡಿಕೊಂಡ್ರೆ, ಮಜ್ಜೆಯನ್ನು ಹಾಳು ಮಾಡಿಕೊಂಡ್ರೆ, ಸಣ್ಣ ವಿಷಯಕ್ಕೆ ಅಲರ್ಜಿ ಅನ್ನೋಂಥ ಒಂದು ಸಣ್ಣ ವಿಷಯಕ್ಕೆ ಅಂತ ಒಂದು ಹಾಳು ಮಾಡಿಕೊಂಡ್ರೆ ಶರೀರದ ಇಮ್ಯುನಿಟಿ ಏನಾಗ್ತದೆ, ಬೇರೆ ಬೇರೆ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ಎಕ್ಸ್ಪೋಸ್ ಆಗ್ತದೆ. ಹಾಗಾಗಿ ಈ ಅಲರ್ಜಿಕ್ ರೈನೈಟಿಸನ್ನು ಪ್ರಾರಂಭದಲ್ಲೇ ಸಣ್ಣ ಸಣ್ಣ ಔಷಧಿಗಳಿಂದ, ಸಣ್ಣ ಸಣ್ಣ ಆಹಾರದ ಪ್ರಕ್ರಿಯೆಗಳಿಂದ, ಸಣ್ಣ ಸಣ್ಣ ವಿಹಾರಗಳನ್ನು ಮೇಂಟೈನ್ ಮಾಡೋದ್ರಿಂದ ಪೂರ್ಣವಾಗಿ ನಿಯಂತ್ರಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಧನ್ಯವಾದ.